ಜೀವನದಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಿ ಒಂದು ಅಚೀವ್ ಮಾಡಬೇಕು ಅಂತ, ಅದಕ್ಕೆ ಆದ್ರೂ ನಾವು ಯಾಕೆ ಆ ಸಕ್ಸಸ್ ಕಾಣ್ತಾ ಇಲ್ಲ ಅಂತ ಯೋಚಿಸ್ತೀವಿ. ನಾನು ಎಲ್ಲ ಮಾಡಿದೆ ಆದರೂ ನನಗೆ ಸಕ್ಸಸ್ ಸಿಕ್ಕಲಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಯಾಕೆ ಅಂತ ಗೊತ್ತಾ? ಯಶಸ್ಸು ಸಿಕ್ಕಲಿಲ್ಲ ಅಂದರೆ ಫೇಲ್ ಆದೆ ಅಂತ ಅಲ್ಲ. ನಿಮ್ಮ ಕೆಲಸದ ಫಲಿತಾಂಶ ಅದು ಗಮನಿಸ್ತಾ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ, ಎಲ್ಲಿ ತಪ್ಪು ಮಾಡ್ತೀರಿ ಅಂತ ಹೇಳಿ, ಆಮೇಲೆ ಮುಂದುವರಿಸಿ ನಿಮ್ಮ ಕೆಲಸವನ್ನ. ಆರ್ ರಿಸಲ್ಟ್ಸ್ ಆರ್ ಫೇಲ್ಯೂರ್ ಇಲ್ಲ, ಇದು ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಮುಂದುವರೆದು ಪ್ರಯತ್ನಿಸ್ತಾ ಹೋಗಬೇಕು. ನಮ್ಮ ಪರಿಶ್ರಮ, ಎಷ್ಟು ನಾವು ಪರಿಶ್ರಮವನ್ನು ಪಡ್ತೀವಿ ಆಗ ಅದಕ್ಕೆ ಸಿಕ್ಕ ಫಲ ಅಂತ ಹೇಳಿ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ RCB ಅವರು ಸ್ಥಿರತೆ, ಕನ್ಸಿಸ್ಟೆನ್ಸಿಯಿಂದ, ಪರ್ಫೆಕ್ಷನಿಂದ ಅಲ್ಲ ಕನ್ಸಿಸ್ಟೆನ್ಸಿಯಿಂದ ಪ್ರತಿದಿನ ಸಾಧನೆ ಮಾಡ್ತಾ ಆ ಪ್ರತಿನಿತ್ಯದ ಸಾಧನೆಯಿಂದನೇ ಫಲಿತಾಂಶವನ್ನು ಲಭಿಸ್ಕೊಂಡ್ರು. 18 ವರ್ಷಗಳ ಕಾಲ ಅವರಿಗೆ ಆ ಟ್ರೋಫಿ ಸಿಕ್ಕಿರಲಿಲ್ಲ. ಪ್ರತಿ ವರ್ಷನೂ ಹೋಗೋರು, ಆಡೋರು, ಸೆಮಿಫೈನಲ್ಸ್ನಲ್ಲೂ ಕೂಡ ಎಂಟರ್ ಆಗಿದ್ದಾರೆ, ಫೈನಲ್ಸ್ನಲ್ಲೂ ಕೂಡ ಎಂಟರ್ ಆಗಿದ್ದಾರೆ. ಆದರೆ ಅದನ್ನು ಅವರು ಫೇಲ್ಯೂರ್ ಅಂತ ತಿಳ್ಕೊಳ್ಳಿಲ್ಲ, ಮತ್ತೆ ಮರುಪ್ರಯತ್ನವನ್ನು ಮಾಡಿದರು ಕನ್ಸಿಸ್ಟೆನ್ಸಿಯಿಂದ. ಆಗ ಅವರಿಗೆ ಸಿಕ್ಕ ಫಲಿತಾಂಶ ಯಾವುದು? ಟ್ರೋಫಿ 18 ವರ್ಷದ ನಂತರ. ಹಾಗಾಗಿ ಸ್ಥಿರತೆಯಿಂದ ನಾವು ಏನು ಬೇಕಿರೋ ಸಾಧಿಸ್ಕೊಳ್ಬೋದು. ಸ್ಥಿರತೆನ ನಾವು ಯಾವ ಥರ ಬೆಳೆಸ್ಕೊಳ್ಬೋದು ಅಂತ ಹೇಳಿದರೆ, ಗ್ರಾಫೋಥೆರಪಿ ಬರೆಯೋದ್ರಿಂದ ಕೂಡ ನಾವು ಆ ಸ್ಥಿರತೆಯನ್ನು, ಆ ಮಸಲ್ನ ಸ್ಟ್ರಾಂಗ್ ಮಾಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.